ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಪಾತ್ರವನ್ನ ನಮ್ಮ ಪೊಲೀಸ್ ಇಲಾಖೆ ವಹಿಸುತ್ತೆ. ಸಾರ್ವಜನಿಕರು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಆ ಒಂದು ಸನ್ನಿವೇಶದಲ್ಲಿ ಪೊಲೀಸರು ಆ ಒಂದು ಸನ್ನಿವೇಶವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಕಡೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಪೊಲೀಸರು ಬಹಳ ಉತ್ತಮವಾಗಿ ಕೆಲವೊಂದು ಕಡೆ ಕೆಲಸ ಮಾಡಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಆದರೆ ಸಾರ್ವಜನಿಕರು ತಪ್ಪು ಮಾಡಿದಂತಹ ಒಂದು ಸಮಯದಲ್ಲಿ ಪೊಲೀಸರು ಕೂಡ ಅಷ್ಟೇ ಒಂದು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಅಲ್ಲಿ ಏನು ಉಂಟಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಖಂಡಿತ ಬಗೆಹರಿಸಬಹುದು. ಆದರೆ ಪೊಲೀಸರೇ ಕಾನೂನನ್ನ ಕೈಗೆ ತಗೊಂಡ್ರೆ ಮುಂದೆ ಪರಿಸ್ಥಿತಿ ಏನು ಎನ್ನುವಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಉದಾಹರಣೆಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂಥದ್ದೇ ಒಂದು ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು. ಏನು ನಂಗಲಿ ಪೊಲೀಸ್ ಠಾಣಾ ಎದುರೇ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ಒಂದು ಸರ್ವಿಸ್ ರಸ್ತೆ ಅಲ್ಲಿ ಹಾದು ಹೋಗುತ್ತೆ. ಅಲ್ಲಿ ಎಂದಿನಂತೆ ಪೊಲೀಸರಿಂದ ಬೆಳಗ್ಗೆ ಹೊತ್ತು ಏನು ಸೀಟ್ ಬೆಲ್ಟ್ ಅನ್ನ ಯಾರೆಲ್ಲ ಧರಿಸಿರೋದ್ರ ಜೊತೆಗೆ ಎಲ್ಲ ಮದ್ಯವನ್ನ ಸೇವನೆ ಮಾಡಿ ವಾಹನವನ್ನ ಚಲಾಯಿಸ್ತಾ ಇರ್ತಾರೆ, ಅಂತವರಿಗೆ ದಂಡ ವಿಧಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಒಂದು ಪರಿಶೀಲನೆಯ ವೇಳೆಯಲ್ಲಿ ಸಾರ್ವಜನಿಕರ ಮೇಲೇನೆ ಪೊಲೀಸರು ಇದೀಗ ಮುಗಿಬಿದ್ದಿರ್ತಕ್ಕಂಥದ್ದು. ಏಕಾಏಕಿ ಲಾಠಿ ಬೀಸಿ ಕಾರಿನ ಗಾಜನ್ನ ಪುಡಿ ಮಾಡಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಹೌದು, ನಂಗಲಿ ಪೊಲೀಸ್ ಠಾಣೆಯ ಪೇದೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇದೇ ಆಂಧ್ರದ ಬಂಗಾರುಪಳ್ಳಂ ಗ್ರಾಮದಿಂದ ಬೆಂಗಳೂರಿಗೆ ತನ್ನ ಹೆಂಡತಿ ಜೊತೆಗೆ ತನ್ನ ಮಗುವೊಂದಿಗೆ ದೇವರಾಜ್ ಎಂಬುವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ವೇಳೆಯಲ್ಲಿ ದೇವರಾಜ್ ಅವರು ವಾಹನ ಚಲಾವಣೆ ಮಾಡ್ತಾ ಇರ್ತಾರೆ. ಆ ವೇಳೆಯಲ್ಲಿ ಅವರು ಕಾರ್ ಚಲಾವಣೆ ಮಾಡುವಾಗ ಕಡ್ಡಾಯವಾಗಿ ಅವರು ಸೀಟ್ ಬೆಲ್ಟ್ ಅನ್ನ ಹಾಕಬೇಕಾಗಿತ್ತು. ಆದ್ರೆ ಸೀಟ್ ಬೆಲ್ಟ್ ಅನ್ನ ಹಾಕದ ಒಂದು ಪರಿಣಾಮವಾಗಿ ಪೊಲೀಸರು ವಾಹನವನ್ನ ಪಕ್ಕಕ್ಕೆ ನಿಲ್ಲಿಸು ಎಂಬಂತಹ ಒಂದು ಸೂಚನೆಯನ್ನು ಕೊಡ್ತಾರೆ. ಖಂಡಿತ ನಿಮ್ಗೆ ದಂಡವನ್ನ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಪೊಲೀಸರಿಗೆ ಒಂದು ರೀತಿಯಲ್ಲಿ ಸಹಕಾರವನ್ನ ಕೊಡ್ಲಿಕ್ಕೆ ದೇವರಾಜ್ ಮುಂದಾಗೋದಿಲ್ಲ. ಆದ್ರೆ ಇದೇ ಒಂದು ದಾಟಿಯಲ್ಲಿ ಏನಿದ್ದಾರೆ ನಮಗೆ ದಂಡವನ್ನು ಹಾಕಿ ನಾನು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ತೀನಿ, ಟೋಟಲ್ ಕೂಡ ದಂಡವನ್ನು ಕಟ್ತೀನಿ, ಆದ್ರೆ ಈಗ ವಾಹನವನ್ನ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದೇ ವಿಚಾರವಾಗಿ ಪೇದೆ ಶ್ರೀನಿವಾಸ್ ಹಾಗೂ ಈ ಒಂದು ವಾಹನ ಚಾಲಕ ಆಗಿರ್ತಕ್ಕಂಥ ದೇವರಾಜ್ ಅವರ ಮಧ್ಯೆ ಒಂದು ವಾಗ್ವಾದ ಆಗುತ್ತೆ. ಆದ್ರೆ ಈ ಒಂದು ವಾಗ್ವಾದದ ಮಧ್ಯೆ ಕೋಪಗೊಂಡಂತಹ ಶ್ರೀನಿವಾಸ್ ಅವರು ಇಲ್ಲ ದಂಡ ಇಲ್ಲೇ ಕಟ್ಟಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಾಗಿ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಆದ್ರೆ ಇದಕ್ಕೆ ಒಪ್ಪದಂತಹ ಏನು ದೇವರಾಜ್ ಏನಿದ್ದಾರೆ ಅವರು ತಮ್ಮ ಒಂದು ಕಾರನ್ನ ಚಲಾವಣೆ ಮಾಡುವಂತಹ ವೇಳೆಯಲ್ಲಿ ಪೇದೆ ಶ್ರೀನಿವಾಸ್ ಕಾಲಿಗೆ ಕಾರು ಚಕ್ರ ತಗುಲಿದೆ ಎಂಬಂತಹ ಒಂದು ಆವೇಶದಲ್ಲಿ ಏನು ಏಕಾಏಕಿ ಪೇದೆ ಕೋಪಗೊಂಡು ಅಂದ್ರೆ ಶ್ರೀನಿವಾಸ್ ಅವರು ಕೋಪಗೊಂಡು ಲಾಠಿಯಿಂದ ಕಾರಿನ ಹಿಂಭಾಗದ ಒಂದು ಗಾಜಿಗೆ ಹೊಡೆದಿರ್ತಕ್ಕಂಥದ್ದು. ಈ ಒಂದು ಘಟನೆಯಲ್ಲಿ ಏನು ಕಾರಿನ ಗಾಜು ಕೂಡ ಸಂಪೂರ್ಣ ಅಂದ್ರೆ ಹಿಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕಾರಿನಲ್ಲಿ ಹೆಂಡತಿ ಜೊತೆಗೆ ಮಗು ಕೂಡ ಇತ್ತು. ಈ ಒಂದು ವೇಳೆಯಲ್ಲಿ ಪೊಲೀಸರು ತಮ್ಮ ಒಂದು ತಾಳ್ಮೆಯನ್ನ ಕಳೆದುಕೊಂಡು ಈ ರೀತಿಯಾಗಿ ಒಂದು ಲಾಠಿಯಲ್ಲಿ ಒಂದು ಕಾರಿನ ಗಾಜನ ಹೊಡೆಯುವ ಮೂಲಕ ತಮ್ಮ ಒಂದು ದರ್ಪವನ್ನ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ನಂಗ್ಲಿ ಪೊಲೀಸ್ ಠಾಣಾ ಪೇದೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರ ಈ ಒಂದು ವರ್ತನೆಗೆ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇದುವರೆಗೂ ಅವರ ಮೇಲೆ ಏನು ಒಂದು ಕಾನೂನು ಕ್ರಮ ಆಗಿದೆಯೋ ಖಂಡಿತ ಗೊತ್ತಿಲ್ಲ. ಆದ್ರೆ ಆ ಒಂದು ಸ್ಥಳದಲ್ಲಿ ಪೊಲೀಸರ ಒಂದು ದೌರ್ಜನ್ಯ ಮಿತಿ ಮೀರಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೋಪಗೊಂಡಂತಹ ಏನು ಕಾರಿನ ಚಾಲಕ ಆಗಿರ್ತಕ್ಕಂಥ ದೇವರಾಜ್ ಅವರು ಏನು ರಾಷ್ಟ್ರೀಯ ಹೆದ್ದಾರಿ 75ರ ಸರ್ವಿಸ್ ರಸ್ತೆಗೆ ಅಡ್ಡಲಾಗಿ ತಮ್ಮ ಒಂದು ಕಾರನ್ನ ನಿಲ್ಲಿಸ್ತಾರೆ. ಕಾರಿನ ಗಾಜನ್ನ ಯಾಕೆ ಹೊಡೆದಿದ್ದು ಮತ್ತೆ ಕಾರಿನ ಗಾಜನ್ನ ಹೊಡೆಯುವಂತಹ ಒಂದು ತಪ್ಪನ್ನ ನಾವೇನ್ ಮಾಡಿದ್ವಿ ಮತ್ತೆ ನಿಮ್ಗೆ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಎಂಬಂತಹ ವಿಚಾರದಲ್ಲಿ ಏನು ನಡು ರಸ್ತೆಯಲ್ಲಿ ಕಾರನ್ನ ಅಡ್ಡಲಾಗಿ ನಿಲ್ಲಿಸಿ ಒಂದಷ್ಟು ಒಂದು ವಾಗ್ವಾದವನ್ನು ಕೂಡ ಮಾಡ್ತಾರೆ. ಇದರಿಂದಾಗಿ ಕೆಲವೊತ್ತು ನಂಗ್ಲಿ ಪೊಲೀಸ್ ಠಾಣೆ ಎದುರೇ ಇರ್ತಕ್ಕಂಥ ಒಂದು ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರ್ತಕ್ಕಂಥದ್ದು. ತೊಂದರೆ ಮಾಡ್ತಾ ಇದ್ರಿ, ತೊಂದರೆ ಮಾಡ್ತಾ ಇದ್ದೀರಾ? ಜೈಲ್ಗೆ ಹೋಗೋದು ರೆಡಿ ಇದೀನಿ. ಹೌದಾ? ಜೈಲ್ಗೆ ಹೋಗೋದು ರೆಡಿ ಇದೀನಿ. ಹೌದಾ? ತಪ್ಪು ನೀವು ಮಾಡಿದ್ರೆ ನೀವು ಜೈಲ್ಗೆ ಹೋಗ್ಬೇಕು, ಇಲ್ಲ ನಾನು ಹೋಗಿದ್ರೆ ಮೇಡಮ್ ಫೋನ್ ಮಾಡಿ, ನೀವು ಜೈಲ್ಗೆ ಹೋಗ್ಲೇಬೇಕು. ಮೇಡಮ್ ಫೋನ್ ಮಾಡಿ, ಮೇಡಮ್ ಫೋನ್ ಮಾಡಿ, ಬಿಡಲ್ಲ. ಮೇಡಮ್ ಫೋನ್ ಮಾಡಿ. ತೆಗಿಯಲ್ಲ ಸರ್, ಕಾರ್ ತೆಗಿಯಲ್ಲ. ಒಳಗಡೆ ನನ್ನ ಪಾಪು ಇದೆ, ನೀವು ಕಾರ್ ಕ್ಲಾಸ್ ಹೆಂಗ್ ಕೊಡ್ತಾ ಫ್ರಂಟ್ ನೀವು ಫಸ್ಟ್ ಇಲ್ಲ ಸರ್, ನಾನು ಹಾಕಲ್ಲ ಸರ್. ಈ ನಿಟ್ಟಿನಲ್ಲಿ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಪೇದೆಗಳು ತರ್ತಾರೆ, ಆದ್ರೂ ಕೂಡ ರಸ್ತೆಯಿಂದ ತೆಗೆಯೋದಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ದೇವರಾಜ್ ಅವರು ಬಹಳ ಒಂದು ವಾಗ್ವಾದವನ್ನು ಕೂಡ ಮಾಡಿದ್ದಾರೆ. ಇದರಿಂದಾಗಿ ಬಹಳಷ್ಟು ಪ್ರಯಾಣಿಕರಿಗೂ ಕೂಡ ಒಂದು ಕಿರಿಕಿರಿ ಕೂಡ ಉಂಟಾಯಿತು. ಎಲ್ಲ ಒಂದ್ ಕಡೆ ಪೊಲೀಸರು ಅಂದ್ರೆ ನಂಗ್ಲಿ ಠಾಣೆಯ ಪೊಲೀಸರು ಒಂದಷ್ಟು ಸಮಯವನ್ನು ಕೂಡ ಅವರಿಗೆ ಕೊಡಬಹುದಾಗಿತ್ತು ದಂಡವನ್ನು ಪಾವತಿ ಮಾಡೋದಕ್ಕೆ. ಇಲ್ಲ ಅಂದ್ರೆ ಖಂಡಿತ ದಂಡದ ಒಂದು ರಸೀದಿಯನ್ನು ಕೂಡ ಕೊಟ್ಟರೆ ಅವರಿಗೆ ಮತ್ತಷ್ಟು ಕಾಲಾವಕಾಶ ಕೂಡ ಇದ್ದೇ ಇರುತ್ತೆ. ಆದ್ರೆ ಹಠಕ್ಕೆ ಬಿದ್ದು ಇಲ್ಲೇ ಒಂದು ಪೇಮೆಂಟ್ ಅನ್ನ ಮಾಡ್ಬೇಕಂದ್ರೆ ದಂಡವನ್ನ ಇಲ್ಲೇ ಕಟ್ಟಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಒಂದು ಹಠವನ್ನ ಇಡ್ತಾರೆ. ಅದಕ್ಕೆ ಅವರು ಚಾಲಕ ಆಗಿರ್ತಕ್ಕಂಥ ದೇವರಾಜ್ ಅವರು ಕೂಡ ಇಲ್ಲಿ ಕಟ್ಟೋದಿಲ್ಲ ಎಂಬಂತ ವಿಚಾರದಲ್ಲಿ ಅವರು ಕೂಡ ಕೋಪಗೊಂಡು ಕಾರನ್ನ ಮುಂದೆ ಚಲಾಯಿಸುವಂತ ವೇಳೆಯಲ್ಲಿ ಇಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ತಾಳ್ಮೆಯನ್ನ ಕಳ್ಕೊಂಡಿರ್ತಕ್ಕಂಥ ಈ ಒಂದು ನಂಗ್ಲಿ ಪೊಲೀಸ್ ಠಾಣೆಯ ಪೇದೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಲಾಠಿಯಲ್ಲಿ ಕಾರಿನ ಗಾಜಿಗೆ ಹೊಡೆಯುವ ಮೂಲಕ ಅವರೇ
ಕಾನೂನನ್ನ ಇದೀಗ ಕೈಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಘಟನೆ ವಿಚಾರವಾಗಿ ಬಹಳಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ನಂಗ್ಲಿ ಗ್ರಾಮದ ಬಿಜೆಪಿ ಮುಖಂಡ ಸತೀಶ್ ರವರು ಪೊಲೀಸರು ಖಂಡಿತ ತಮ್ಮ ಒಂದು ತಾಳ್ಮೆಯನ್ನ ಕಳ್ಕೊಳ್ಬಾರ್ದು, ಈ ರೀತಿಯಾಗಿ ಲಾಠಿಯಿಂದನೇ ಪೊಲೀಸರು ಗಾಜನ್ನ ಹೊಡೆಯುವ ಮೂಲಕ ಅವರೇ ಒಂದು ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಖಂಡಿತ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಪ್ಪು ಮಾಡಿದ್ರು ಕೂಡ ಪೊಲೀಸರು ತಾಳ್ಮೆಯಿಂದ ವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರುವಂಥದ್ದನ್ನು ನಾವು ಆ ಒಂದು ಸಬ್ಜೆಕ್ಟ್ ಏನಪ್ಪ ಅಂತೇಳಿ ನಾವು ವಿಚಾರಣೆ ಮಾಡಿದಾಗ ಚಿತ್ತೂರು ಜಿಲ್ಲೆಯ ಬಂಗಾರಪಾಳ್ಯಮಿಂದ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಕುಟುಂಬ ಸಮೇತ ನಂಗ್ಲಿ ಮೂಲಕ ಹಾದು ಹೋಗ್ತಿರ್ಬೇಕಾದ್ರೆ ನಂಗ್ಲಿ ಭಾಗದ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೇಳಿ ಆ ಒಂದು ಕಾರನ್ನ ನಿಲ್ಲಿಸೋವಂಥ ಕೆಲಸ ಮಾಡಿದ್ದಾರೆ. ಅದು ಕಾನೂನಾತ್ಮಕವಾಗಿ ಮಾಡುವಂಥ ಕರ್ತವ್ಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಆ ಒಂದು ಪೆನಾಲ್ಟಿನ ನಾನು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ತೀನಿ, ನಾನು ಕೋರ್ಟಲ್ಲಿ ಕಟ್ತೀನಿ ಅಂತೇಳಿ ಅಂದಾಗ ಪೊಲೀಸ್ನವರು ಅದನ್ನು ಕಾನೂನು ರೀತಿಯಲ್ಲಿ ಅದು ಕೂಡ ಇದೆ ನಮಗೆ. ಏನೋ ಆ ಒಂದು ಪೆನಾಲ್ಟಿನ ಕಟ್ಟಿದಾಗ ಆ ಒಂದು ಸಾರ್ವಜನಿಕರು ಕೋರ್ಟಲ್ಲಿ ಕಟ್ಕೊಳ್ಳೋವಂಥ ವ್ಯವಸ್ಥೆ ಇದೆ. ನಾವು ಆ ಕೂಡಲೇ ಅಲ್ಲೇ ಬಹುಮಾನ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ. ಸೊ ಆ ಒಂದು ವ್ಯಕ್ತಿ ನಾನು ಕೋರ್ಟಲ್ಲಿ ಕಟ್ಕೊಳ್ತೀನಿ ಅಂತೇಳಿ ಅಂದಾಗ ಪೊಲೀಸವ್ರು ಕೂಡ ಕಾನೂನಾತ್ಮಕವಾಗಿ ಅದನ್ನು ನಡ್ಕೊಳ್ಳೋದನ್ನು ಬಿಟ್ಟು ಕಾನೂನನ್ನ ಕೈಗೆತ್ಕೊಳ್ಳುವಂಥ ಕೆಲಸನ ಪೊಲೀಸವ್ರು ಕೂಡ ಮಾಡಿದ್ದಾರೆ. ಈ ವ್ಯಕ್ತಿ ಮುಂದೆಗೆ ಕಾರ್ನ ಚಲಾಯಿಸಿದಾಗ ಪೊಲೀಸ್ನ ಪಾದದ ಮೇಲೆ ಕಾರ್ನ ಹತ್ಸಿದಾನೆ ಅನ್ನೋದು ಎಲ್ಲೋ ಒಂದು ಕಡೆ ಊಹಾಪೋಹನೋ ಇಲ್ಲ ನಿಜಾನೋ ಗೊತ್ತಿಲ್ಲ. ಆ ಒಂದು ಬೇಜವಾಬ್ದಾರಿತನದಿಂದ ಕಾರ್ ಚಾಲಕ ಮಾಡಿರೋದ್ರಿಂದ ಪೊಲೀಸ್ ಆದಂಥ ವ್ಯಕ್ತಿ ಕಾರಿನ ಹಿಂಭಾಗದ ಗಾಜಿಗೆ ಲಾಠಿಯಿಂದ ಹೊಡೆದಿರುವಂಥ ಘಟನೆ ನಡೆದಿದೆ. ಆ ಕಾರ್ ಗಾಜು ಪುಡಿ ಆಗಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ ಮೀಡಿಯಾ. ಒಂದು ಸಂದೇಶದಿಂದ ಈ ಒಂದು ಘಟನೆಯಿಂದ ಸಾರ್ವಜನಿಕರು ಕಾನೂನನ್ನ ಕೈಗೆ ಎತ್ಕೊಳ್ತಾರೋ ಇಲ್ವೋ, ಅಟ್ಲೀಸ್ಟ್ ಒಂದು ಪೊಲೀಸರು ಕೂಡ ಇದನ್ನ ಕಾನೂನನ್ನ ಕೈಗೆ ಎತ್ಕೊಳ್ಳುವಂಥದ್ದು. ಈಗ ಏಕಾಏಕಿ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಳ್ತಿದ್ದಾನೆ ಅಂದಾಗ ವಾಕಿ ಟಾಕಿ ಇರುತ್ತೆ, ಮೊಬೈಲ್ ಇರುತ್ತೆ, ಅಪಾರವಾದಂಥ ನೆಟ್ವರ್ಕ್ ಇದೆ. ಒಂದು ಇಂಟಿಮೇಷನ್ ಕೊಟ್ಟರೆ ಅಟ್ಲೀಸ್ಟ್ ಮುಲ್ಬಾಗ್ಲಲ್ಲಾದರೂ ಅವ್ರನ್ನ ಲಾಕ್ ಮಾಡಿ ಅವ್ರನ್ನ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳೋಂಥ ಕೆಲಸ ಮಾಡ್ಬೋದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗ್ಲಿ ಪೊಲೀಸ್ ಠಾಣೆ ಎದುರೇ ಇರತಕ್ಕಂತ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ರ ಒಂದು ಸರ್ವಿಸ್ ರಸ್ತೆಯಲ್ಲಿ ಬಹಳಷ್ಟು ಒಂದು ಅಪಘಾತ ಪ್ರಕರಣಗಳು ಕೂಡ ಇತ್ತೀಚೆಗೆ ದಾಖಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಒಂದಷ್ಟು ಒಂದು ಪರಿಶೀಲನೆಗೆ ಇತ್ತೀಚೆಗೆ ಮುಂದಾಗಿರ್ತಕ್ಕಂಥದ್ದು. ಅದೊಂದು ಕಡೆ ಒಳ್ಳೆಯ ಒಂದು ಕ್ರಮ ಆದ್ರೆ, ಮತ್ತೊಂದು ಕಡೆ ಏನು ಸೀಟ್ ಬೆಲ್ಟ್ ಹಾಕದೇನೆ ಖಂಡಿತ ಸಾರ್ವಜನಿಕರು ಯಾರು ಕೂಡ ವಾಹನವನ್ನ ಚಲಾವಣೆ ಮಾಡಲೇಬಾರದು. ಅಂತವರಿಗೆ ಪೊಲೀಸರು ಖಂಡಿತ ಒಂದು ದಂಡ ವಿಧಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ದಂಡವನ್ನ ಪಾವತಿ ಮಾಡಲಿಕ್ಕೆ ಪೊಲೀಸರು ಖಂಡಿತ ಕಾನೂನಿನ ಒಂದು ನಿಯಮದಡಿಯಲ್ಲಿ ಕೂಡ ಅವರಿಗೆ ಅವಕಾಶ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಲವಂತವಾಗಿ ಒಂದು ದಂಡವನ್ನ ಕಟ್ಟಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಯಾರು ಕೂಡ ಒಂದು ಒತ್ತಾಯವನ್ನು ಕೂಡ ಹೇರುವಂತಿಲ್ಲ. ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಅಂದ್ರೆ ಪೊಲೀಸರಿಗೆ ಕರ್ತವ್ಯನ ನಿರ್ವಹಣೆ ಮಾಡುವ ಸಮಯದಲ್ಲಿ ಖಂಡಿತ ಸಾರ್ವಜನಿಕರು ಕೂಡ ಅವರಿಗೆ ಒಂದು ಸಹಕಾರವನ್ನು ಕೊಡಬೇಕಾಗಿರುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಚಾಲಕ ಕೂಡ ತಮ್ಮ ಒಂದು ತಾಳ್ಮೆಯನ್ನ ಕಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಆ ಒಂದು ಸಮಯನ ಸರಿಯಾಗಿ ಒಂದು ನಿರ್ವಹಣೆ ಮಾಡಲು ಕೂಡ ಇಲ್ಲಿ ಪೊಲೀಸ್ ಪೇದೆ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಲಾಠಿಯಲ್ಲಿ ಒಂದು ಕಾರಿನ ಹಿಂಭಾಗದ ಗಾಜನ್ನ ಹೊಡೆಯುವ ಮೂಲಕ ಇಲ್ಲಿ ಪೇದೆ ಶ್ರೀನಿವಾಸ್ ಅವರು ತಮ್ಮ ಒಂದು ಕಾನೂನಿನ ವ್ಯಾಪ್ತಿ ಮೀರಿ ಇಲ್ಲಿ ವರ್ತನೆ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಜನ ಖಂಡನೆ ಕೂಡ ಮಾಡ್ತಿದ್ರು. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಕ್ರಮಕ್ಕೂ ಕೂಡ ಇದೀಗ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.